Bibles to 2 Samuel. 2 ಸಾಮುವೇಲಗೆ ಸತ್ಯವೇದವನ್ನು ತಿರುಗಿಸೋಣ. Amen. Where when we look at the 10th chapter. ಅಲ್ಲಿ 10ನೇ ಅಧ್ಯಾಯವನ್ನು ನೋಡುವಾಗ from verse 9. 9ನೇ ವಾಕ್ಯದಿಂದ there is a story about a king, Ammonite king. ಅಲ್ಲಿ ಅಮ್ಮೋನೈಟ್ ದೇಶದ ಒಂದು ರಾಜನ ಕುರಿತು ಬರೆಯಲ್ಪಟ್ಟಿದೆ. Amen. He dies. ಆತ ಸತ್ತೋಗ್ತಾನೆ. When he dies, ಆತ ಸತ್ತಾಗ amen, his son Hanun comes to power. ಆತನ ಮಗನಾದ ಅನೂನನು ಆತನು ಆ ಒಂದು ಸ್ಥಾನಕ್ಕೆ ಬರ್ತಾನೆ. Amen. Hallelujah. Hallelujah. Are you listening to me? ನಾ ಹೇಳೋದು ಗಮನಿಸ್ತಿದ್ದೀರಾ? Listen to me very carefully. ಚೆನ್ನಾಗಿ ಗಮನಿಸಿ. The Bible says, ಸತ್ಯವೇದ ಹೇಳುತ್ತೆ, when that Ammonite king dies, ಆ ಅಮ್ಮೋನೈಟ್ ದೇಶದ ರಾಜ ಸತ್ತಾಗ, amen, the Bible says, ಸತ್ಯವೇದ ಹೇಳುತ್ತೆ, his son succeeds as a king over that place. ಆತನ ಮಗನು ಆ ದೇಶಕ್ಕೆ ರಾಜನಾಗಿ ಬರ್ತಾನೆ. Amen. When David, the king of Israel, knows that Hanun, his son, has come to power. ಇಸ್ರಾಯೇಲಿನ ರಾಜನಾಗಿರುವಂತ ದಾವೀದನಿಗೆ ಅನೂನ್ ಬಲಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದಾಗ, amen, he sends his messenger to go and comfort, amen, Hanun and say that we are with you. ಆತನು ಒಂದು ಸಂದೇಶವನ್ನು ಸಾರಿ ಆತನು ಕಳಿಸ್ತಿದ್ದಾನೆ, ಹೋಗಿ ಆ ರಾಜನಿಗೆ ಹೇಳಿ ನಾವೆಲ್ಲ ನಿನ್ನ ಜೊತೆ ಇದ್ದೇವೆ, ಧೈರ್ಯವಾಗಿರುವಂತ. Amen. Hallelujah. Hallelujah. Your father was a very good friend of mine. ನಿನ್ನ ತಂದೆಯು ನನಗೆ ಒಳ್ಳೆ ಸ್ನೇಹಿತರು. He showed favor in many places. ಅನೇಕ ಸ್ಥಳಗಳಲ್ಲಿ ನನಗೆ ದಯೆಯನ್ನು ತೋರಿಸಿದ್ದಾರೆ. Amen. We remember that. ಅದನ್ನು ನಾನು ಜ್ಞಾಪಕ We are ಮಾಡಿಕೊಳ್ತೇನೆ. grateful for that. ಅದಕ್ಕೆ ನಾನು ತುಂಬಾ ಘನತೆ ಸಲ್ಲಿಸ್ತೇನೆ. Amen. We will be with you. ನಾವು ನಿನ್ನ ಪರವಾಗಿರ್ತೇವೆ. For this reason, ಈ ಒಂದು ಕಾರಣಕ್ಕಾಗಿ David sends his messenger to meet the king of, amen, King Hanun. ದಾವೀದನು ಆತನು ಅನೂನ್ ರಾಜನನ್ನು ಭೇಟಿಯಾಗುವುದಕ್ಕೆ ಒಬ್ಬ ಸಂದೇಶವನ್ನು ಕೊಟ್ಟು ಆತನು ಕಳಿಸ್ತಿದ್ದಾನೆ. But the Bible says, ಸತ್ಯವೇದ ಹೇಳುತ್ತೆ, when this messenger comes to the palace, ಈ ಸಂದೇಶವನ್ನು ತಕೊಂಡು ಹೋಗಿರುವಂತ ಆ ವ್ಯಕ್ತಿಯು ಆ ಅರಮನೆಗೆ ಹೋದಾಗ, amen, when this news was given to the, amen, King Hanun, ಈ ಒಂದು ಸುದ್ದಿಯು ಅನೂನಿಗೆ ತಲುಪಿದಾಗ, amen, the Bible says, ಸತ್ಯವೇದ ಹೇಳುತ್ತೆ, amen, he speaks with his, amen, council. ಆತನೊಟ್ಟಿಗೆ ಇರುವಂತ ಮಂತ್ರಿಗಳೊಟ್ಟಿಗೆ ಮಾತಾಡುತ್ತಾನೆ. Amen. They give him a wrong message into his ears. ಆತನ ಕಿವಿಗೆ ತಪ್ಪು ಸುದ್ದಿಗಳನ್ನು ಅವರು ಹೇಳ್ತಾರೆ. Amen. Hallelujah. Hallelujah. Amen. David's heart was clear. ದಾವೀದನ ಹೃದಯ ಶುದ್ಧವಾಗಿತ್ತು. David had sent his messengers to, amen, greet him and to give comfort. ಆತನನ್ನು ಸಂತೈಸುವುದಕ್ಕಾಗಿ ದಾವೀದನು ಕೆಲವೊಬ್ಬರನ್ನು ಕಳಿಸಿದ. Amen. Hallelujah. Hallelujah. But the Bible says, ಆದರೆ ಸತ್ಯವೇದ ಹೇಳುತ್ತೆ, those people who were with Hanun, ಅನೂನಿನ ಸಂಗಡ ಇದ್ದ ಆ ಜನರು, those people said to the king, ಆ ಒಂದು ಜನರು ರಾಜನಿಗೆ ಹೇಳ್ತಾರೆ, do you believe that David has sent these people to greet you and to say good wishes to you? ನೀ ನಂಬುತ್ತೀಯ ದಾವೀದ ಆ ರಾಜನು ಈ ಜನರನ್ನು ನಿನಗೆ ಘನ ಸಲ್ಲಿಸುವುದಕ್ಕೆ, ನಿನ್ನನ್ನು ಸಂತೈಸುವುದಕ್ಕೆ ಕಳಿಸಿದ್ದಾರೆ ಅಂತ? Never. ಸಾಧ್ಯನೇ ಇಲ್ಲ. David wants to, amen, come against you, fight against you. ದಾವೀದನು ನಿನ್ನ ವಿರೋಧವಾಗಿ ಯುದ್ಧ ಮಾಡಬೇಕಂತ ಕಾಯ್ತಿದ್ದಾನೆ. He wants to take your kingdom. ನಿನ್ನ ರಾಜ್ಯವನ್ನು ತಗೊಳ್ಬೇಕಂತ ಆತ ಕಾಯ್ತಿದ್ದಾನೆ. That is why he has sent these people to you. ಅದಕ್ಕಾಗಿ ಈ ಜನರನ್ನು ಕಳಿಸಿದ್ದಾನೆ ನಿನ್ನ ಬಳಿ. Amen. My dear people of God, ನನ್ನ ದೇವ ಜನರೇ, when this news came into his ears, ಈ ಒಂದು ಸುದ್ದಿಯು ಆ ರಾಜನ ಕಿವಿಗೆ ಬಂದಾಗ, what should have Hanun done? ಅನೂನ್ ಏನ್ He ಮಾಡಿರಬೇಕಾಗಿತ್ತು? should have rejected that. ಅದನ್ನು ತ್ಯಜಿಸಬೇಕಾಗಿತ್ತು. He should have remembered how his father was a friend with David. ಅನೂನನ ತಂದೆಯಾದ ಆ ರಾಜನು ದಾವೀದನ ರಾಜನೊಟ್ಟಿಗೆ ಹೇಗೆ ಸ್ನೇಹಿತರಾಗಿದ್ರು ಅಂತ ಅದನ್ನ ಜ್ಞಾಪಕ ಮಾಡ್ಕೊಳ್ಬೇಕಾಗಿತ್ತು. This foolish Hanun, ಆದ್ರೆ ಈ ಹುಚ್ಚನಾದ ಅನೂನ್, he took the counsel of the people that were around him. ಅಲ್ಲಿ ಆತನ ಸುತ್ತಲಿದ್ದ ಮಂತ್ರಿ ಆ ಜನರ ಒಂದು ಸುದ್ದಿಗಳನ್ನು ಆತನು ಕೇಳಿ, Hallelujah. Hallelujah. They put him all kind of negative things in his mind. ಎಲ್ಲ ನಕಾರಾತ್ಮಕವಾಗಿ ಕೆಟ್ಟ ಕಾರ್ಯಗಳನ್ನೇ ಆತನ ಮನಸ್ಸಿಗೆ ಹಾಕ್ಬಿಟ್ರು. You know, he arrested all those David's messengers. ದಾವೀದನು ಕಳಿಸಿದ ಆ ಗುಂಪಿನ ಜನರನ್ನೆಲ್ಲ ಆತನು ಅರೆಸ್ಟ್ ಮಾಡಿದ. Their beard. ಅವರ ದಾಡಿಗಳನ್ನು ಶೇವ್ ಮಾಡಿದ. He tore their clothes. ಅವರ ವಸ್ತ್ರಗಳನ್ನು ಆರದ. He made them naked. ಅವರನ್ನು ಬಟ್ಟೆ ಇಲ್ಲದೆ ಹಾಗೆ ನಿಲ್ಲಿಸಿದ. He made them ashamed before all the kingdom. ಪೂರ್ತಿ ಆ ಜನರೆಲ್ಲರ ಮುಂದೆ ಅವಮಾನದಲ್ಲಿ ನಿಲ್ಲಿಸಿದ. And sent them away. ನಂತರ ಅವರನ್ನು ಓಡಿಸಿದ. Amen. Hallelujah. Hallelujah. When this news came to David, ಈ ಒಂದು ಸುದ್ದಿ ದಾವೀದನ ಕಿವಿಗೆ ಬಿದ್ದಾಗ, I tell you, ನಿಮಗೆ ನಾನು ಹೇಳ್ತೇನೆ, the anger of David was kindled. ದಾವೀದನಿಗೆ ಕೋಪ ಹೆಚ್ಚಾಯಿತು. Amen. David said, ದಾವೀದನು ಹೇಳ್ತಾನೆ, I sent my people for good thing. ನನ್ನ ಜನರನ್ನು ಒಳ್ಳೆಯ ಕಾರ್ಯಕ್ಕಾಗಿ ನಾ ಕಳಿಸಿದೆ. Because he took a wrong counsel and, amen, disgraced my kingdom. ಆತನು ಕೆಟ್ಟ ಸುದ್ದಿಗಳನ್ನು ಕೇಳಿ ನನ್ನ ರಾಜ್ಯಕ್ಕೆ ಆತನು ಅವಮಾನ ಪಡಿಸದ ನಿಮಿತ್ತವಾಗಿ, these messengers are representing my kingdom. ನಾ ಕಳಿಸಿದ ಈ ಒಂದು ಸಂದೇಶಕರು ಇವರೆಲ್ಲ ನನ್ನ ರಾಜ್ಯದ ಪರವಾಗಿ ಹೋದ್ರು. They represent my name. ಅವರು ನನ್ನ ನಾಮವನ್ನು ಅವರಲ್ಲಿ ತೋರಿಸ್ತಾರೆ. If he has insulted these people, ಈ ಜನರನ್ನು ಆತನು ಅವಮಾನ ಪಡಿಸಿದ್ದಾನೆ ಅಂದ್ರೆ, amen, he has insulted Israel. ಆತನು ಇಸ್ರಾಯೇಲ್ ಅನ್ನೇ ಅವಮಾನ ಪಡಿಸಿದ್ದಾನೆ. Bible says, ಸತ್ಯವೇದ ಹೇಳುತ್ತೆ, David fought against Hanun. ದಾವೀದನು ಅನೂನ್ ವಿರೋಧವಾಗಿ ಯುದ್ಧ ಮಾಡಿದ. Destroyed the kingdom. ಆ
ದೇಶವನ್ನೇ ನಾಶ ಮಾಡಿಬಿಟ್ಟ. And not only that, ಅದು ಮಾತ್ರವಲ್ಲ, the king Hanun fled for his life. ಹಾನೂನ್ ರಾಜನು ಜೀವಕ್ಕೆ ಎದರಿ ಓಡದ. What was the reason of his failure? ಆತನ ಸೋಲಿಗೆ What ಕಾರಣವೇನಾಗಿತ್ತು? was the reason of Hanun's failure? ಹಾನೂನಿನ ಸೋಲಿಗೆ ಕಾರಣವೇನಾಗಿತ್ತು? I tell you, because of the counsel he had. ನಿಮಗೆ ನಾ ಹೇಳ್ತೇನಲ್ಲ, ಪಕ್ಕದಲ್ಲಿ ಅವರು ಇದ್ದ ಆ ಕೆಟ್ಟ ಸುದ್ದಿಗಳನ್ನು ಹೇಳಿದ್ರಲ್ಲ, Because ಅದೇ of the things that he was hearing from the people around him. ಆತನ ಸುತ್ತಲಿದ್ದ ನಕಾರಾತ್ಮಕ ಸುದ್ದಿಗಳನ್ನು ಕೇಳ್ತಿದ್ನಲ್ಲ, ಅದಕ್ಕಾಗಿಯೇ. Amen. Hallelujah. Hallelujah. God placed him as a king. ದೇವರು ಆತನನ್ನು ರಾಜನಾಗಿ ಇಟ್ರು. He gave the favor of Israel to him. ಇಸ್ರೇಲ್ ದೇಶವೇ ಆತನ ಪರವಾಗಿ ನಿಲ್ಲುವಾಗೆ ದೇವರು ಮಾಡಿದ್ರು. Amen. When Israel stands with any nation, ಇಸ್ರೇಲ್ ದೇಶವು ಯಾವುದಾದ್ರೂ ಒಂದು ದೇಶದ ಪರವಾಗಿ ನಿಂತರೆ, no nations can defeat them. ಯಾವ ದೇಶವು ಇಸ್ರೇಲ್ ಪರವಾಗಿ ನಿಂತಿರುವಂತ ದೇಶವನ್ನು ಎಂದು ಕೂಡ ಸೋಲಿಸಲು ಸಾಧ್ಯವಿಲ್ಲ. ಯಾಕಂದ್ರೆ God of Israel is a mighty God. ಇಸ್ರೇಲನ ದೇವರು ಬಲವಾದ ದೇವರು. But how did he fail? ಆದ್ರೆ ಇವನು ಯಾಕೆ ಸೋತ? Because he had a crooked counsel. ಯಾಕಂದ್ರೆ ಆತನು ಕೆಟ್ಟ ನಕಾರಾತ್ಮಕ ಸುದ್ದಿಗಳನ್ನು This ಕೇಳಿದ. morning I speak to you, church. ಈ ಬೆಳಗಿನ ಸಮಯದಲ್ಲಿ ನಿನಗೆ ನಾ ಹೇಳ್ತೇನೆ, Why are ಸಭೆಯೇ, you failing again and again? ಯಾಕೆ ತಿರ್ಗಾ ನೀ ಸೋಲ್ತಾ ಇದೀಯಾ? Why can't you raise in your spiritual life? ಯಾಕೆ ನೀನು ಆತ್ಮಿಕ ಜೀವನದಲ್ಲಿ ನೀ ಎದ್ದೋಳಲು ಆಗ್ತಾ Why ಇಲ್ಲ? aren't you seeing success in your worldly life? ಯಾಕೆ ನಿನ್ನ ಪರಿಶುದ್ಧ ಜೀವನದಲ್ಲಿ ನೀ ಇನ್ನೂ ಕೂಡ ಜಯಗಳನ್ನು ನೋಡ್ತಾ ಇಲ್ಲ? Amen. Because ಯಾಕಂದ್ರೆ you are surrounded with negative people. ಈ ನಕಾರಾತ್ಮಕ ಸುದ್ದಿಗಳು ಇರುವಂತ ಜನರ You are ಸುತ್ತಲೂ ನೀ ಇದೆಯಾ? surrounded with selfish people. ನೀ ಸ್ವಾರ್ಥ ತುಂಬಿರುವಂತ ಜನರ ಮಧ್ಯದಲ್ಲಿ ಇದೆಯಾ? Amen. You are surrounded with people who are who are hungry for money. ಬರೀ ದುಡ್ಡಿಗಾಗಿ ತವಕ ಪಡುವಂತ ಜನರ ಮಧ್ಯದಲ್ಲಿ ನೀವು ವಾಸ ಮಾಡ್ತಾ ಇದೆಯಾ? How many of you are hearing what I am telling you? ಹೇಳುವುದನ್ನು ಎಷ್ಟು ಜನ ಕೇಳ್ತಾ ಇದ್ದೀರಾ? Hallelujah. Hallelujah.